ನೆರವೇರಿತು. ಹರಿಯನಾದ ಅಭಿಮನ್ಯುವನು ಉಳಬಾರದೆಂಬ ಎನ್ನ ಮನವರಿಕೆ ಕೂಡ ಕೈಗೂಡಿತು. ಇನ್ನು ಅವನಿಂದ ನನಗೆ ತೊಂದರೆ ಎಂಬ ಸಂಶಯ ಮಾತ್ರ ಇಂದಿಗೆ ಸಾರಥಿ. ಇಂದ್ರ ಸಂಜಾತನಾದ ಅರ್ಜುನ ನನ್ನ ಧರ್ಮದಲ್ಲಿ ಕರೆದುಕೊಂಡು ಹೋಗಿ ಪುತ್ರ ಶೋಕವನ್ನು ಬಿಡಿಸುವುದು, ಮುಂದೆ ಕೌರವಾದಿಗಳ ಸಂಹಾರ ಮಾಡುವುದಕ್ಕೆ ಪ್ರಯತ್ನ ಮಾಡುವ ಸಾರಥಿ ಹೇಗಿರುವುದು ನೋಡು ಎನ್ನ ಯುಕ್ತಿ. ಕಮಲದಲ ನೇತ್ರನೇ ಅರ್ಜುನ, ನಾವು ಸಮರಂಗ ಮಾಡಿ ಬರುವ ಸಮಯದಲ್ಲಿ ಕ್ರಮವಾಗಿ ಅಭಿಮನ್ಯುವನ್ನೆಲ್ಲ ಚೆಲ್ಲವನ್ನು ಅರೈಸಿ ಶರೀರದಲ್ಲಿ ಮೂಡಿದ್ದ ಗಾಯಗಳ ಕಣ್ಣು ಮನ ಮರಿಗೆ ಮಾತನಾಡಿಸಿ ಮನ ಬೇಸರವನ್ನು ಪರಿಹರಿಸುವ ಜನರನ್ನು ಹಿಂದೆ ದಕ್ಷವಾದಿಯ ಅಯ್ಯೋ ನಾನು ಮಂದ ಭಾಗ್ಯನಾದರು ಚಂದನಾದ ಅಭಿಮಾನಿಗಳು ಗೊಂಬಿಲೀಗರಾದ ಕೌರವರು ಕೊಂದರು ಎನ್ನ ಮನಸ್ಸಿಗೆ ಬಹು ಸಂದೇಹವಾಗಿ ತೋರುವುದು ಲಕ್ಷ್ಮೀಪತಿ. ಸ್ವಲ್ಪ ಹೇಳಭಿಮಾನ್ಯವರ ಸಂಗತಿ. ಅರ್ಜುನ ಕೇಳು. ಸುತನು ಹರಿದ ಸಂಗ ಸುತನು ಹರಿದಾನೆಂದು ಪರಿತಾಪಾಲಿಗೊಂಡು ಸುತನು ಹರಿದಾನೆಂದು ಪರಿತಾಪಾಲಿಗೊಂಡು ಸುತನು ಹರಿದಾನೆಂದು ಪರಿತಾಪಾಲಿಗೊಂಡು ಸುತನು ಹರಿದಾನೆಂದು ಪರಿತಾಪಾಲಿಗೊಂಡು ಕಣ್ಣೀರು ಸುರಿಸಿದರೆ ಬಂದ ಫಲವೇನು, ಕಣ್ಣೀರು ಸುರಿಸಿದರೆ ಬಂದ ಫಲವೇನು. ಸುತನು ಅಳಿದಾನೆಂದು ಕಣ್ಣೀರು ಸುರಿಸಿದರೆ ಸುತನು ಅಳಿದಾನೆಂದು ಪರಿತಾಪಾಲಿಗೊಂಡು. ಅರ್ಜುನ ಕೇಳಲಿ ಕೇಳು. ನಿಜತತ್ವ ಅರಿಯದೆ ಸುತ್ತಾದ ಇವರೇನು, ನಿಜತತ್ವ ಅರಿಯದೆ ಸುತ್ತಾದ ಇವರೇನು, ಹತವಂದಿದ ಕುವರಾನ ನೋಡಿದವರಾರೇನು, ಹತವಂದಿದ ಕುವರಾನ ನೋಡಿದವರಾರೇನು. ಸುಮ ಸುಮ್ಮನ ಬೇಸರದ ಈ ನುಡಿಯ ನುಡಿವರೆ, ಸುಮ ಸುಮ್ಮನ ಬೇಸರದ ಈ ನುಡಿಯ ನುಡಿವರೆ. ಸುತನು ಅಳಿದಾನೆಂದು ಪರಿತಾಪಾಲಿಗೊಂಡು ಸುತನು ಅಳಿದಾನೆಂದು ಪರಿತಾಪಾಲಿಗೊಂಡು ಕಣ್ಣೀರು ಸುರಿಸಿದರೆ ಬಂದ ಫಲವೇನು, ಕಣ್ಣೀರು ಸುರಿಸಿದರೆ ಬಂದ ಫಲವೇನು. ಸುತನು ಅಳಿದಾನೆಂದು ಪರಿತಾಪಾಲಿಗೊಂಡು. ಹನುಮನ, ನಾರಾಯಣ, ನೀನು ಮಾತ್ರ ಮಗನ ಮೇಲೆ ಪಂಚಪ್ರಾಣ. ಹೌದು ಪರಮಾತ್ಮ. ಕಾರಣವೇ ನಿನ್ನ ಮಗನ ವರ್ತಮಾನವನ್ನು ಬೇಳೆಂದರೆ ನಾನೇನು ಬೇಡಲಿ? ನಿನಗೆ ತಿಳಿಯದ ಕಾರ್ಯ ಯಾವುದಿರುವುದು ಪರಮಾತ್ಮ? ನಿನ್ನ ಪುತ್ರನು ಮಿತ್ರರೊಡಗೂಡಿ ಆಟ ಆಡುವ ಬರದೆಂಬ ನಿನ್ನ ಮರೆತಿರುವನು ಏನು? ಇದನ್ನು ನಾನು ನಂಬಲಾರಣ ಕೃಷ್ಣ. ಇಲ್ಲವೇ ಪತ್ನಿಯರೊಡನೆ ಸುರಿತಾನಂದದಲ್ಲಿ ಮಗ್ನನಾಗಿಯೇನು ಏನು? ಅಯ್ಯೋ ಇದು ಸತ್ಯ. ಇಲ್ಲವೇ ಶತ್ರುಗಳ ನಿರ್ಮಿಸಿದ ಪದ್ಮಹೋದರಿಗೆ ಮೃತ ಹೊಂದಿದನು ಏನು? ಈ ತತ್ಸಂಗತಿ ತಿಳಿಯಬೇಕಾದರೆ ಧರ್ಮಜನರಿಗೆ ಹೋದರೆ ತಿಳಿಯಬಹುದು ಪಾರ್ಥ. ಅಭಿಮನ್ಯುವಿನ ಮರಣದ ಸಂಗತಿ ನನಗೆ ಸ್ವಲ್ಪ ಮಾತ್ರ ತಿಳಿಯದು. ಮೂಲ ಅಂತಕನೇ ಕಾಣಲಾರದ ಅಭಿಮಾನ್ಯವರ ಮುಖವನ್ನು ಬೇಗನೆ ತೊರಳಿ ತೊಲಗಿದ ಗಗನದಂತೆ ಪಂಚೇರವಿಲ್ಲದ ಸರಸಿಯನ್ನು ಕಂಡಂತೆ ಕೇಸರಿಯ ವಿಲಾಪವಿಲ್ಲದ ಕಾನನದಂತೆ ತತ್ವ ವಿಧಾನವನ್ನು ಅರಿಯದ ವಿದ್ದ ಮರಣವಿದ್ದರತೆ ಪತ್ರವಿಲ್ಲದ ಬಿರಿ ಸಂಪತ್ತು ವ್ಯರ್ಥವನ್ನು ಕೊಡಬೇಕೆ. ಮುರಹರಣ
ಕಿತ್ತಿಡಲೇ ಸೆತ್ತ ಚಂಚಲದಿಂದ ಬುಗಿ ಬುಗಿದ ನೆನಪು ಬರಬಸಕ್ಕೆ ತಡೆಯರಾದ್ರೆ ಈ ಸಪ್ತ ಚಂಚಲ ಮಾಡಿದರೆ ಈ ಎಷ್ಟು ಮಾತನಾಡಿದೆ ಹತಭಾಗ್ಯನಾದ ನಿನ್ನ ಒಡನೊಳಗೆ ಕಾದು ಭೇದವನ್ನೊಯಿಸಿ ಪಡೆದ ಮಗನನ್ನು ಪಡೆಯಲಿದೆಯ ಸಡಲತೇನ ನಿನ್ನ ಕಪದ ಉದಾರಿ ತಿಳಿಯದು ಸಾಕು ಸಾಕು ನಿನ್ನ ಸಾಮಾನ್ಯವೇ ದೊಡ್ಡದು ಪುನಹರಿ ಯಾರು ತಿಳಿಯದು ನಿನ್ನ ಕಪಡದ ದಾರಿ ಸಾರಥಿ ನರನ ಕಡೆ ಧೂಮನವು ರಂಗಿಸಿತು ಜಗವೆಲ್ಲ ಈಗ ನನ್ನನ್ನು ಯಾರೇನೆಂದರೂ ಚಿಂತೆ ಇಲ್ಲ ಹೌದು ಅರ್ಜುನನ ಕೋಪ ಜ್ವಾಲೆಯ ರಭಸಕ್ಕೆ ಭುವನ ಬ್ರಹ್ಮಾಂಡವು ನಡಿಯಿತೆಂಬಂತೆ ಸುರನಗರಿಯ ನಡಿಗೆ ಸುರೇಶ್ವರನ್ ಇದೇನು ದಾಳಿಯಿಂದ ಹರನಂ ನೆನೆದನೋ ಏನು ಧಾತ್ರಿ ಎಂಬತ್ತು ಆದಿಶೇಷನು ತತ್ತರಗೊಂಡನೋ ಏನು ವೃತ್ತಿ ಪರಮೇಶ್ವರನ ಮರೆ ಹೊಕ್ಕಳೋ ಏನು ಸುರನರ ಗರುಡ ಗಂಧರ್ವಾದಿಗಳು ಭಯಭ್ರಾಂತರಾದರೂ ಏನು ಯಾವತ್ ರಾಜಾದಿ ರಾಜರು ತಮ್ಮ ಭೋಗ ಭಾಗ್ಯಗಳನ್ನು ಬಿಟ್ಟು ಪಲಾಯನಕ್ಕೆ ಮೈಗೊಟ್ಟರೋ ಏನು ಸಾಕು ಸಾಕು ಇದಿಷ್ಟರಲ್ಲಿಗೆ ಬಂದೆನು ರಥವನ್ನು ನಿಲ್ಲಿಸುವೆನು ಈ ಸಮಯದಲ್ಲಿ ಪಾಂಡವರ ಹತ್ತಿರಕ್ಕೆ ಹೋಗದಿರುವುದು ಇವನಿಗೆ ಲೇಸಾಗಿ ತೋರುವುದು ಅರ್ಜುನನ ಕೋಪವು ಮೇಲೆ ನಪ್ಪಿತ್ತು ಸಾರಥಿ ನಾನಿನ್ನು ಮೆಲ್ಲನೆ ಹಿಂದಕ್ಕೆ ಸರಿಯಬರಬೇಕು ಮೆಲ್ಲ ಕೋಪರು ಅಳಗಡೆ ಕುಂತ್ಕೊಂಡು ಯಾರು ಕಟ್ತಾರೆ ಸೌಂದರ್ಯ ದಿಸೆಯಲ್ಲಿರುವ ಎಂದು ಮನಕನಂದವನ್ನು ತೋರಿದರೆ ಅವು ಆತನ ಸೌರ್ಯ ಚಕ್ರ ವಿಗ್ರಹವನ್ನು ನೋಡುವೆನು ಜಾಗ್ರತೆಯನ್ನು ಕೆಲಸ ಪೂರ್ಣೆಂದು ಬಿಮ್ಮನ್ನಳ ಕೋಪರಮಿತ ಸಾಹಸಿಯಾದ ನಿಪುಣಾಂತಕನಾದ ನಿಪುಣ ಮುಖವನ್ನು ತೋರಿಸ ಜಗ ಜಗಿಸುವ ಮಗನ ಮಣಿರಥದಲ್ಲಿ ಜಗ ಜಗಿಸುವ ಧನುಜನ ಪದಾರ್ಥಗಳಲ್ಲಿ ಒಂದಾದರ ಕಾಲವಲ್ಲವಲ್ಲ ಧರ್ಮನಂದರ ಒಂದು ಮಾತನಾಡದ ಮೂರಿನ ಕಂದನಿಗೆ ನಾವೆಷ್ಟಿದವಾಗಿ ಹೇಳಿದರು ನಮ್ಮ ಮಾತನ್ನು ಕೊಟ್ಟವ ಯಾರು ಕಂತೆ ಇಲ್ಲಿ ಕುಳಿತಿರುವನು ನೋಡು ನಿಮ್ಮಣ್ಣನಾದ ಧರ್ಮರಾಯ ಎಂತ ಮೌನವನ್ನು ಮಾಡಿದ ಧರ್ಮನಂದನ ಕಂದನನ್ನು ಹಗಲಿ ಒಂದು ಕ್ಷಣವಾದರೂ ಜೀವಿಸಲಾರೆದ ಪ್ರೇಮ ನವಮಾಸ ಮತ್ತು ಎತ್ತು ಸಾಗಿಸಲು ಈ ದತ್ತ ಮಗನಲ್ಲಿ ಹೇಗೆ ಕಲಿದ ಮಗನವನ್ನಕ್ಕೆ ಸುಂದರೇ ಹಿರಿಯರೇ ಕುಳಿತು ಅಪ್ಪಣೆಯನ್ನು ಕೊಟ್ಟ ಬಳಿಕ ನನ್ನದೇನಿರುವುದು ರಮಣ ಅಯ್ಯೋ ಅಲ್ಲ ಎಂತ ಮೋಸವನ್ನು ಮಾಡಿದೆ ಚೆನ್ನಾಗಿ
ಅಯ್ಯೋ ಕಂದನಾದ ಅಭಿಮನ್ಯು, ಹೆತ್ತ ಹೋದಿ ಎಲ್ಲಿ ಮಾಯವಾದಿ. ನಿನ್ನ ತಂದೆಯ ಬಂದು ಅತಿ ದುಃಖವನ್ನು ಪಡುತ್ತಿರುವರು. ನಿನ್ನ ತಂದೆಯ ಮುಂದೆ ನಿಂತು ಒಂದು ಮಾತನ್ನಾದರೂ ಆಡಬಾರದೆ. ಅಯ್ಯೋ ರಮಣ, ಹಿನ್ನೆಲೆಯ ಮಗನು ಎರವಾಗಿ ಹೋದ. ಅರೇ ಎನ್ನ ಪ್ರಾಣಾಧಾರನಾದ ಸುಭದ್ರ ದೇವಿ, ಸುಂದರ ನನ್ನ ನಾದ ಧರ್ಮಜನ ನಾನಿಲ್ಲದ ಸಮಯದಲ್ಲಿ ಮಗನಿಗೆ ನೇಮವನ್ನು ಕೊಟ್ಟನು. ನಮಗಿಲ್ಲದ ಸಂಕಟವನ್ನು ತಂದುಕೊಟ್ಟಿದೆ. ಹುಣ್ಣಿಮೆ ಚಂದ್ರ ತೊಪ್ಪುವ ತೆಂದಿನಾದ ಅಭಿಮಾನವನ್ನು ಮರೆತು ಹೇಗೆ ಜೀವಿಸಬೇಕು? ಕಾಂತೆ ಗುಣವಂತೆ, ಕಾಂತೆ ಚೆನ್ನಾಗಿ ಕೇಳು ಪ್ರಿಯ. ಅದೇನು ಚೆನ್ನಾಗಿ ಹೇಳ ಕಾಂತೆ. ಹಾಲು ಅನ್ನವನುಣಸಿ ಬೆಳಸಿದ ಬಾಲನು ಗುಣಶೀಲನು. ಹತ್ತು ತಿಂಗಳು ಹೊತ್ತು ಹೆತ್ತು ಸಾಕಿದ ಕಂದನು ಇಂದಿಗೆ ಬಚ್ಚಿದನು ರಮಣ. ಮಗನಿಗೆ ನೇಮವನ್ನು ಕೊಟ್ಟವರು ಯಾರು ಕಾಂತೆ? ಕುಳಿತಿರುವರು ನೋಡು, ನಿಮ್ಮ ಅಣ್ಣನಾದ ಧರ್ಮಜನಿಗೆ ನೇಮವನ್ನು ಬಾಣವನ್ನು ಹೇಳುವುದಕ್ಕೆ ನಿನ್ನ ನಾಲಿಗೆ ಏನಾದ್ರು ಅದೇನು ತನ್ನ ಹಾಗೆ ಹೇಳ್ತಾಂತೆ. ಅಯ್ಯೋ ಕಾಂತ, ಹೇ ಕಾಂತೆ, ಕಲಿರು ಕಲಾದಿಗಳು ತಮ್ಮ ಹಾಳು ಹೊಟ್ಟೆ ಕಿಚ್ಚಿನಿಂದ ಕೌರವನ ನೋಡಿ ಕಾಳಗವನ್ನು ನೇಮಿಸಿಕೊಂಡು ಹರಿಯದ ತರುಳನಿಗೆ ನೇಮವನ್ನು ಕೊಟ್ಟು ಕಳುಹಿಸಿದರು. ವಲ್ಲಭನೇ, ಒಲ್ಲನೇ ಏನು ಹರಿಯದ ತರುಳನು ಅನ್ಯಾಯವಾಗಿ ಮರಣ ಹೊಂದಿದನು. ನಿಮ್ಮ ಅಣ್ಣನಾದ ಧರ್ಮರಾಯನು ಕಂದನಿಗೆ ನೇಮವನ್ನು ಕೊಟ್ಟು ಹೇಗೆ ಕುಳಿತಿರುವನು ಪ್ರಿಯ. ಅಪ್ಪೇ, ಕಂದನನ್ನು ಕಳೆದುಕೊಂಡು ಈ ಆಳು ರಾಜ್ಯವನ್ನು ಹಾಳುವುದಕ್ಕಿಂತ ಪ್ರಾಣ ಬಿಡುವುದೇ ಲೇಸಲ್ಲವೇನು ರಮಣ? ಮಾಡಿಕೊಳ್ಳುವುದೋ ಜನರಿಗೆ ಗಂಡಿಯಾದ ಮನದಿಂದಲೇ
ಒಂದು ಬಾಂಧವರೊಳಗೆ ಎಂದು ನಕ್ಕೊಂಡು ಸೋತೆನು ಸುಂದರಾಂಗ ಸಂದನದಲ್ಲಿ ಎಂದು ಸಿಂಧು ಪುರೇಶ ಮುನಿಗ. ಉತ್ತರಗಂಗೆ ಸುಂದರಾಂಗನೇ, ಸುಂದರಂಗೆ ಇನ್ನು ಚಂದನವನ್ನು ಆರೋಹಿಸಿ ಹೆತ್ತ ಹೋಗಿದ್ದರು. ಅಮ್ಮ ತಂದೆ ಹೆತ್ತ ಹೋದನೆಂದು ಕೇಳುವ ಸುತನು ಇಂದಿಗೆ ಎರವಾಗಿ ಹೋದನು. ಹೌದೇನು ಸುಂದರಿ ಒಲ್ಲವನೇ, ವಲ್ಲಭೇ ಈ ಹೊತ್ತಿಗೆ ಕಂದನು ಎರವಾಗಿ ಹೋದನಲ್ಲವೇ ರಮಣ? ರಮಣಿ ಸುಂದರಾಂಗ, ಸುಂದರಂಗೆ ಚಕ್ರಧರನಾದ ಮಾವನಿದ್ದು, ವಿಕ್ರಮನಾದ ಪಿತನು ನೀನಿದ್ದು, ಕಲಿರುಖದಾದಿಗಳು ಇದ್ದು, ಚಿಕ್ಕವನಾದ ಅಭಿಮನ್ಯುವನಿಗೆ ಒಬ್ಬರಾದರೂ ದಿಕ್ಕಿಲ್ಲದಂತೆ ಹೋದಿರಲ್ಲವಲ್ಲವ? ಓ ಗಂಧನು ಹೋಗುವ ಸಮಯದಲ್ಲಿ ನಾನಿಲ್ಲವಲ್ಲ ಕಾಂತೆ. ಸೌಂದರ್ಯದಿಂದೊಪ್ಪುವ ಸುಕುಮಾರರು ಇಂದಿಗೆ ಮರಣ ಹೊಂದಿದರು. ಸಿಂಧು ಪುರೇಶನು ನಮ್ಮ ಮೇಲೆ ಮುಡಿದನು ರಮಣ, ಹೇಗೆ ಸಹಿಸಲಿ? ಈ ಭುವನ ಬ್ರಹ್ಮಾಂಡವನ್ನು ನೀಡು ಭಗವಂತ ಆಸುವ ಕಡೆಯಿಂದ ಬಾಣದ ಮಗನನ್ನು ಎಡರಿ ಒದಗಿದ್ದೈತೆ. ಅಯ್ಯೋ ಕಾಂತೆ, ನಾನಿಲ್ಲದ ಸಮಯದಲ್ಲಿ ಮಗನನ್ನು ಕೊಂಡಿ ಯಾರು ಅಣ್ಣೆಯನ್ನು ಎನ್ನ ಮೇಲೆ ಇದ್ದ ಮೋಸ ಕೃತ್ಯವನ್ನು ಮಾಡಿದನಿ. ಏನು ಅರಿಯದೆ ಮಗನನ್ನು ವೈರ್ಯ ಕೈವಶ ಮಾಡಿ ಬೇರೆ ಚಿಂತೆಯನ್ನು ಮಾಡ್ತಾ ಕುಳಿತಿರುವ ಧರ್ಮದನೆ ನಿನ್ನ ಹಿರಿಯತನ ಅಷ್ಟರೊಳಗಿರುವುದು ಎನ್ನ ಮಗನನ್ನು ಮಾತ್ರ ಏನೋ ಮಾಡಿದೆಯ. ನಿನ್ನ ಆಧಾರದಿಂದ ಮನಸ್ಸಿಗೆ ತನ್ನವಾಯಿತ ಮಗನ ಮನೆಯ ಮಾಡಿದೆಯೋ ಮಗನನ್ನ. ಮಾವಯ್ಯ, ಸೊಸೆ ಕನಕಾಗಿಯೇ ಎಲ್ಲ ಸಾವಿಗೆ ನೇಮವನ್ನು ಕೊಡು ಮಾವಯ್ಯ. ಹಾಗೆಲ್ಲ ಮಾತನಾಡಬಾರಮ್ಮಯ್ಯ. ಹೇಳಿ ಕೇಳ ಮಾವಯ್ಯ. ಅದೇನು ಚೆನ್ನಾಗಿ ಹೇಳಮ್ಮಯ್ಯ.
ಸಿದ್ಧರಾಗಿರು ಮಾವಯ್ಯ. ಸೊಸೆ ಕನಕಾಂಗಿ ಎನ್ನ ಸಾವಿಗೆ ನೇಮವನ್ನು ಕೊಡು ಮಾವ, ಇರಲಾರ ನಾನು ದಕ್ಷಿಣವ. ಕುಸುಮನೇ ಪ್ರಿಯರಾದ ಸೊಸೆ ತಿರುಮಣಿಯೇ, ಅಯ್ಯೋ ನಿನ್ನ ಮುಖವನ್ನು ನೋಡಿ ದಾಕ್ಷಣಕ್ಕೆ ಕಣ್ಣುಗಳಲ್ಲಿ ಕಣ್ಣೀರು ಹುಟ್ಟು ಬರುವಪ್ಪ ಕನಕಾಂಗಿ. ಪ್ರತಾಪೇತ್ರಿಕನಾದ ನನ್ನ ಪುತ್ರನ ಹೋದ ಮೇಲೆ ನಿಮಗೆ ಸುಖವತ್ತನದು. ಅದೇ ಮಹಾನ್ಯವರ ಹಿಂದೆ ನಿಮ್ಮ ಸಡಗರವೆಲ್ಲ ಹೋಯಿತು. ಜನದೋತ್ತವು ನಿಮ್ಮ ಪಣಿವನೆಗೆ ಇಂಥ ಬರಹವನ್ನು ಬರೆಯುವನು. ನಾ ಪಡೆದ ಮಗನನ್ನು ಕೌರವನ ಪಡೆಯಲಿಗಿಸಿ ನಾ ಪಡೆದ ಮಗನನ್ನು ಕೌರವನ ಪಡೆಯಲಿಸಿ ನಿನ್ನ ಸಮಯದ ಕಲನಕ್ಕೆ ಕಲಿಸಿ ನಮ್ಮೆಲ್ಲರಿಗೆ ತಂದಿಟ್ಟುಕೊಂಡಮ್ಮ ಇಂಥ ದುಃಖವನ್ನು. ಸಾಕು ಸಾಕು, ನಮ್ಮ ಬಾಳ್ವೆ ಸುಟ್ಟು ಹೋಯ್ತಮ್ಮ ಕನಕಾಗಿ. ಅಮ್ಮಯ್ಯ ಸೊಸೆ ಕನಕಾಂಗಿ. ನಮ್ಮ ಚಿಕ್ಕತನಕ್ಕೆ ನಮಗೆ ತಕ್ಕ ಪುರುಷನೇ ಪ್ರಾಪ್ತಿಯಾಗಿದ್ದನು ಮಾವಯ್ಯ. ಸೊಸೆಯ ಕನಕಾಂಗಿ ಈ ಕಾಲಕ್ಕೆ ನಮಗೆ ದಿಕ್ಕಿಲ್ಲದಂತ ಮಾಡಿ ಹೋದನು ಮಾವಯ್ಯ. ಅಮ್ಮಯ್ಯ ಇಂದಿನ ಜನ್ಮದಲ್ಲಿ ನಾವು ಯಾರ ಒದಕವನ್ನು ಅರಿಸಿ ಬಂದಿದ್ದವೇ ಏನೋ, ಈ ಜನ್ಮದಲ್ಲಿ ನನಗೆ ರಂಡೆತನ ಬಂದು ಒದಗಿತು. ಸುಭದ್ರಿ ರಮಣ ಇರಲಾರ ನಾನು ದಕ್ಷಿಣ. ಶತ್ರುಗಳ ಶಿರವನ್ನು ಕೆತ್ತಿ ಬಿಸಾಟು ಅತ್ಯಧಿಕ ಬಲಶಾಲಿನಾರುತ್ತೋ ಪತ್ರನ ಪರದೇಶ ಬರಲು ಸತ್ತದ ಪಿತನಿಗೆ ಗೊತ್ತಿದ್ದು ಹೆಣ್ಣ ಮಗನ ಕುದಿಯ ಮುರಿದಲಿ ಕಂತು ರೂಪ ಪೋಲ್ವಾಭಿಮಾನ್ಯುನ ಪ್ರಾಣಕ್ಕೆ ಮೂಲವಾರಿಯ ಹಂತಕನ ಪುತ್ರ ಮೇಲೆ ಬೇಡ್ರಿ ಧರ್ಮಕ್ಕೆ ಬದಲಿತ. ಸಾವಿಗೆ ನೇಮವನ್ನು ಕೊಡು ಮಾವಯ್ಯ. ಹಾಗೆಲ್ಲ ಮಾತನಾಡಬಾರದು ಸೊಸೆಸರು. ಎನ್ನ ದುಃಖ ಏನಂದು ಹೇಳಿಲಿ ಮಾವಯ್ಯ. ಸ್ವಲ್ಪ ಶಾಂತರಾಗಮ್ಮಯ್ಯ. ಮಾವಯ್ಯ ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳಮ್ಮ. ಪ್ರಾಣ ಕಾಂತನ ನಾನು ಮರೆತು ಬಾಳೆನು ಚೆನ್ನಾಗಿ ಕೇಳು.
ನಮಗೆ ಇದಕ್ಕೆ ಬರಲಿಲ್ಲ. ಮಾವಯ್ಯ, ನಿನ್ನ ಕಾಂತನೇ ಕೊಟ್ಟವರು ಯಾರಮ್ಮಯ್ಯ? ಈಗ ನಮ್ಮ ಗತಿ ಏನಾಗಿತ್ತು? ಸುಭದ್ರಿ ರಮಣ ಪತಿಯನ್ನು ಅಗಲಿರಲಾರೆ ಒಂದು ಕ್ಷಣ. ಭೀಮ 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 ಉತ್ತಮ ಗುಣಸ್ಥಿತಿಯ ಲಾಭ ಹುಟ್ಟರೆ ನಿಮ್ಮ ಮಧ್ಯೆ ತನಕ ಬಂದ ತಂದೆತ್ತಿನ ಈ ಧರ್ಮದ ನಮ್ಮ ಮರ್ಮಗೇಡಿ ಭೀಮ ಭೀಮ ಅಣ್ಣ ತಿಳಿಯಿತು ತಿಳಿಯಿತು ನಿನ್ನ ಮುಖ ಲಕ್ಷಣ. ಸತಿ ಅಳಿದ ಸತಿಯರ ಮುಖದಂತೆ ನಾಯಕ ರಕ್ತವಿಲ್ಲದ ಪದಕ ಆಹಾರದಂತೆ ದೈವ ಸತಿ ಇಲ್ಲದ ಕಾವ್ಯ ರಚನೆಯಂತೆ ಅಭಿಮಾನ್ಯವಿಲ್ಲದ ಕಿಟಕ ಆ ನಿನ್ನ ಸ್ಥಾನವಲ್ಲ ಕಾಣುವುದು ಕಳವಿರವರೆಗೆ. ಸೊಸೆ ಉತ್ತರೇ ಇಂಥ ಬರಹವು ಬರೆದನು ಬ್ರಹ್ಮನು ಎನ್ನಯ ಧರ್ಮಕ್ಕೆ ಹೊಣೆಯಾರು ಇನ್ನೂ ಹೊಣೆಯಾರು. ಭೀಮ ಭೀಮಸೇನ ಮಾವಯ್ಯ, ಉತ್ತರೇ ಚೆನ್ನಾಗಿ ಕೇಳು. ಅದೇನು ನಂಗಾಗಿರಮ್ಮಯ್ಯ? ಇಂಥ ಬರಹವು ಬರೆದನು ಬ್ರಹ್ಮನು ಎನ್ನಯ ಧರ್ಮಕ್ಕೆ ಹೊಣೆಯಾರು ಇನ್ನೂ ಹೊಣೆಯಾರು. ತಂದೆ ತಾಯಿ ಅತ್ತೆ ಮಾವ ನೀವಿರುತ್ತೀರ ಹೊಣೆಯಾರು ಇನ್ನೂ ಅದೇ ನಂಗಾಗಿರಮ್ಮಯ್ಯ? ತಂದೆ ತಾಯಿಯು ಅತ್ತೆ ಮಾವ ಎನ್ನಯ ಧರ್ಮಕ್ಕೆ ಹೊಣೆಯಾರು ಇನ್ನೂ ಹೊಣೆಯಾರು. ಪತಿಯನ್ನು ಆಗಲಿ ಇರುವೆನು ಒಂದು ಕ್ಷಣ, ಪತಿಯನ್ನು ಆಗಲಿ ಇರುವ ಒಂದು ಕ್ಷಣ. ಎನ್ನಯ ಸಾವಿಗೆ ನೇಮವ ಎನ್ನ ಸಾವಿಗೆ ನೇಮವ ಪಾಲಿಸಿ ಪ್ರಾಣಕಾಂತನ ನಾನು ಮರೆತು ಬಾಳೆನು ಎಂದು ಪ್ರಾಣ ಬಿಡುವೆನು ಎನ್ನುವ ಜೀವಿಸಲಾರೆ ಇನ್ನು. ಓಹೋ ಮಾವಯ್ಯ, ಹೋಮ ಸೊಸೆ ಉತ್ತರೇ ಐವರು ಪಿತರು ನೀವಿರುತ್ತಾರಲ್ಲೇ ಪತಿನನ್ನು ಈ ಸಮರಕ್ಕೆ ಕಳಿಸಿದರಲ್ಲ, ಇದು ಅನ್ಯಾಯವಲ್ಲ ಮಾವಯ್ಯ. ಮಾವಯ್ಯ, ಸೊಸೆ ಉತ್ತರೇ ಈಗ ನಮ್ಮ ಗತಿ ಏನಾಯಿತು ನೋಡು ಮಾವಯ್ಯ. ಕೊಡು ಕೊಡು ಸಾವಿಗೆ ನೇಮವ. ಮಂಕುಮತಿ ಗೌರವನ ಸತ್ಯಾಗ್ರಹ ಸತ್ಯಾಗ್ರಹ ಅಣ್ಣ ತಪ್ಪಡಿ ಬಿಡಬೇಡ ನಿಲ್ಸ್ರೆ ನಿಲ್ಸ್ರೆ ಹಕ್ಕರೆ ಇಲ್ಲದಾಗಿ ಕುಳಿತಿಯಲ್ಲೋ ಕುರಿಗಳು ಎಂತ ಅನ್ಯಾಯ ಮಾಡಿದೆಯಲ್ಲೋ ಧರ್ಮರಾಯ, ಮಗನನ್ನು ಮಾಡಿದೆಯಲ್ಲೋ ಅನ್ಯಾಯ. ನಾಗರಾಜ ಕಥೆನಾಯಕ ನಾಗರಾಜ ಅಪ್ಪ ಅರ್ಜುನ ಗಜ ನಾನೇನು ಅನ್ಯಾಯ ಮಾಡಿದೆ? ಇನ್ನೇನು ಅನ್ಯಾಯ ಮಾಡಬೇಕೆಂದು ಕುಳಿತಿರುವ ಅಣ್ಣಯ್ಯ. ನಿನ್ನ ಮುಂದರೇನ ಮಾತನಾಡಿದರೆ ಬಂದ ಫಲವೇ ನನ್ನ ಮನಸ್ಸಿನ ದುರ್ಲಕ್ಷಣಗಳು ನೀನೇನು ಭೀಮಪ್ಪ ನಿನ್ನ ಓರ್ವನಿಗೆ ಮಾತ್ರ ಮಗನು ನನಗೆ ಮಗನಲ್ಲವೇ ಎನ್ನಗೆ ಪುತ್ರ ಶೋಕ ಬರುವುದು ಎನ್ನಗೆ ಪುತ್ರ ಶೋಕವಿಲ್ಲವೇ ನಿರಾಜ್ಞೆಗಳಿಗನಾದ ಪಾತ್ರ ಯಾತಕ್ಕಾಗಿಯೋ ಅಣ್ಣ ನಿನಗೆ ಪತ್ರನ ಬೇರೆ ಅಂತ ಕಾರಣವಿದ್ದರೆ ಚಿಕ್ಕವನ ಚಕ್ರ ಬಿಂಬದ ಕೋಟೆಗೆ ತೆರೆದವನಿಗೆ ತಕ್ಕದೆಲ್ಲವನು ಹೇಳುವುದಕ್ಕೆ ನಿನ್ನ ನಾಲಿಗೆಯನ್ನು ಮುರಿದು ಹೋಗಿದ್ದು ಹೇಗೆ? ಅಗ್ಗಜ ನೆಟ್ಟಾಗಿದೆ ನೋಡಿ ನಿನ್ನ ಚರ್ಯ. ಭೀಮ ಭೀಮ
ಹೊಸಬರವರು ಯಾರೆಂದು ನೈತ ಸೊಳ್ಳು ಮುಗಿಸಿದರೆ ನಿಸರ್ಗದಿಂದವರ ಹೊಸಬನ್ನು ಹೇಳಿದರು. ಹೊಸದ ಬಗೆಯ ಯೋಗನ ಸುಧನೂರುಗಳನ್ನು ಹೆಸರಲ್ಲದಂತೆ ಮುಷಿಕರ್ಣ ಗೋಳಾದಿಗಳನ್ನು ಕರ್ಣಾಧಾರಗಳನ್ನು ಕೈಗಣಿಸಿ ಕಳವಳಿಸುವಂತೆ ಕೀರ್ತಿಯನ್ನು ಪಡೆದು ವಾಸವನ ಪಟ್ಟಣವನ್ನು ಸೇರಿದರು. ಹಿಂದಿನೇರ ತಮ್ಮನಾದ ಗಾಂಡಿವೆ ಮಗನಾದ ನೋಡಬೇಕು. ಮೊಗಡ ಭಕ್ತನಾದ ಅಗ್ರಜ ಬೇಗಮಿತರಾದ ನಕುಲ ಸಾವಾದಿ ರೂಪದ ಸತ್ಯ ಕಾದಿಗೆ ನೇಮವನ್ನು ಪಡೆದೆ ಹರಿಯದ ಬಾಲಕನನ್ನು ಹರಿಯಬಲ ನಗುವನ್ನು ಬಂದ ನೋಡೆ ಅಗ್ರಜ ವೀರಾದಿ ವೀರರಿತ್ತು ಎನ್ನ ಮಗನು ಯಾರಿಲ್ಲ ಪ್ರವೇಶಿಯನ್ನಾಗಿ ಮಾಡಿದ್ರಿ ಹೊರಗಣ್ಣ ಮಾಡಿ ಹೊರಗೆ ಎಂಬಂತೆ ನಾನಿನ ಸಮಯದಲ್ಲಿ ಮಗನನ್ನು ಕೊಲ್ಲಿಸಿರಿ. ನೀವೆಲ್ಲರ ಜೀವಗಳರಾಗಿ ಉಳಿದಿರಿ. ನಿನ್ನನ್ನು ಅನ್ನುವುದೇನಿದೆ ಧರ್ಮರಾಯ ಮಾಡಿದೆಯಲ್ಲ ಮಗನನ್ನಲ್ಲೇ. ಪಾರ್ಶ್ವದ್ವಿಕ್ರಮಿತನಾದ ತಮ್ಮ ಪಾಲ್ಗುಣ ಭೀಮಸೇನ ನಿಷ್ಫಲವಾದ ಮಾತುಗಳಿಂದೇನು ಪ್ರಯೋಜನ? ಹಿರಿಯನಾದ ಅಗ್ರಜನಿಗೆ ಇಂಥ ಕಿರಿಯ ಮಾತುಗಳನ್ನು ಆಡಬಹುದೇ? ಸಹಜವಾಗಿ ಆಡುವನಯ್ಯ. ಅರಿಯದೆ ಗರ್ವಂಧನಾಗಿ ಇಂಥ ಬಿಡಿ ನುಡಿಯನ್ನಾಡಿದರೆ ನನಗೆ ಮಾತ್ರ ಸರಿಬಾರದು. ಲೇಷವಾದರೂ ಮೋಸವಿಲ್ಲದ ಅಣ್ಣಯ್ಯನು ನಿನ್ನ ದುರ್ಭಾಷೆಗಳನ್ನು ಕೇಳಿ ಮೊನ ಬೇಸರಗೊಂಡು ಕಣ್ಣೀರು ಸುರಿಸಿದರೆ ನಮ್ಮ ವಂಶ ನಾಶವಾಯಿತು. ನಿನ್ನ ಕಂದನಿಗೆ ಅಗ್ರಜನು ನಿಮ್ಮ ತಂದೆ ಇಲ್ಲದ ವೇಳೆಯಲ್ಲಿ ಹೋಗದಿರೆಂದು ಬಹುವಿಧದಿಂದ ಹೇಳಿದರು. ಆದರೆ ತರುಣನಾದ ಅಭಿಮಾನ್ಯು ಧರ್ಮಜನನ ವಾಕ್ಯ ಉಲ್ಲಂಘಿಸಿದರು. ಸುಮ್ಮನೆ ನೀನು ಮಾತನಾಡಿದರೆ ಅಗ್ರಜನಲ್ಲಿ ತಪ್ಪೇನಿದೆ? ಅಭಿಮಾನ್ಯುವಿನ ಮೇಲೆ ಅಂತಃಕರಣ ಪಟ್ಟು ನಕಲಾತಿ ನಮ್ಮೆಲ್ಲರನ್ನು ಕರೆದುಕೊಂಡು ತಾನೂ ಸಹ ಬೆಂಬಲವಾಗಿ ಹೋದರು. ಅವನ ಆಯಸ್ಸು ಅಪರಿಮಿತಕ್ಕೆ ದಾರು ಮಾಡುವುದಿನ್ನೇನು ಧನಂಜಯ? ಬಿಟ್ಟು ಬಿಡಿ ನಿನ್ನ ಮನೆಗೆ. ಆ ಕಂಡ ಮೈ ಮಂಡಲದಲ್ಲಿ ಬೆಸರುಗೊಂಡ ಪ್ರಚಂಡ ತರ ಭುಜಫಲ ದಂಡ ಪಾಂಡಿತ್ಯ ನೆಲೆಸಿ ಮಂಡ್ಯ ಬಲಿಯದ ಗಂಡುಗಳಿಂದ ಒಂದಾಡುವ ಮಗನೆಲ್ಲರನ್ನ ಮಂಡಳಿಯಾಗಿ ಬಿಟ್ಟು ಬಂದು ಬರಬೇಕು ಬರುತ್ತೆ. ನಿನ್ನ ಕರ ಪುಂಡರಿಕದಲ್ಲಿ ಬೆರೆಯುವ ಗದ ತಂಡವೇನಾದರೂ ಮುರಿದು ಮುಕ್ಕು ಬಿದ್ದು ಹೋಗ್ತೇಗೆ ಅವ ಅಗ್ರಜ ತಾನು ಭೀಮನೆಂದರೆ ಈ ಜಗತ್ತವೇ ತಲೆ ಕೆಳಗಾಗಿ ಮಾಡುವುದಿಲ್ಲ ಕಲಿತನವೇ ಸುಟ್ಟು ಹೋಗಿದ್ದೇನೆ. ಅಗ್ರಜ ನನ್ನ ಮಗನನ್ನು ಮಾತ್ರ ಕೊಲ್ಲಿಸಿದಿ, ನನಗೆ ಮಾತ್ರ ಒಳ್ಳೆ ಸಹಾಯವನ್ನು ಮಾಡಿ. ಉಜ್ಜತ್ತೈನ ನಿವತನವಾದ ಪ್ರಾರ್ಥನೆ. ಅಗ್ರಜ ಇಂದಿನ ಯುದ್ಧದ ಚೈತ್ರತನೆಂಬುವನು ರುದ್ರಮೂರ್ತಿ ಎಂಬ ರುದ್ರಮೂರ್ತಿಯಿಂದ ಭದ್ರತಾರ ರೂಪವನ್ನು ಪಡೆದು ಎಲ್ಲ ಸೇನ ಸಮುದ್ರವೆಲ್ಲ ಕಲಿಕಿದ ಬೇಗನೆ ನಾವು ಕಾನ ನದಿ ಇದ್ದ ಕಾಲದ ಮುದ್ದು ಮುಖಿಯಳಾದ ದ್ರೌಪದಿಯನ್ನು ಕದ್ದು ತರುವೆನೆಂದು ಬಂದ ಕಾಲದಲ್ಲಿ ಜಯದ್ರಥನೆಂಬ ಛತ್ರನನ್ನು ಹಿಡಿದು ಮದ್ಯವನ್ನು ಮುರಿಯುವಂತೆ ಒತ್ತು ಕೆಡುವುದಿದ್ದನು. ಆದರೆ ಬದ್ಧನಾದ ಧರ್ಮಂಜನಂ ಕೇಳಿ ತದ್ಬರಿದಿ ಬದ್ಧನಾದ ಸೈಂದೇವನಂ ಗುದ್ದುವ ಸಮಯದಿ ಈ ಎನ್ನ ಕರಮಂ ಪಿಡಿದು ಮಾಡಿದೆಯೋ ನೀನು ಮೂಲ ಸಂಗರಕ್ಕೆ ಹೋಗುವ ಅಭಿಮಾನ್ಯುವಿನೆಂಬುದು ತುಮನಿಂದ ಹೋದರೆ ಚಕ್ರಬಿಂಬದ ಮುಂಭಾಗದಲ್ಲಿ ನಿಂತಿರುವ ಮಂಗಲು ಎನ್ನ ಅಂಗಕ್ಕೆಲ್ಲ ರಂಧ್ರಮಯ ಮಾಡಿ ಕಳಿಸಿದನು. ಇಂದಿನ ಅವಧಿ ಜಯಾಂಗನಿ ಅವನ ಪರವಾಗಿದ್ದಳು, ಅಪಜಯಾಂಗನಿಯು ಮಾತ್ರ ನನ್ನ ಬೆಂಬಲವಾಗಿರುತ್ತಿರುವಳು.
ಸೈನ್ಯ ಮಂಟರೆಲ್ಲ ಕಂಟಕದಂತ ಪ್ರಾಣಿಗಳಾಗಿ ಇಂದಿನ ಅವಧಿ ಹಿಂತಿರುಗಿ ಬಂದರು. ಇಂದ್ರಘೋರ ದ್ರುಪದಾದಿ ನಾಯಕರು ಪ್ರಾಣದಿಂದುಳಿದು ಬಂದಿದ್ದೆ. ದುಸ್ತರ ವಾಯುಕುಮಾರ ಇಂದ್ರಕುಮಾರ ಅಭಿಮಾನ್ಯ ಬೋಧರ ಚಿಂತೆ ಇಲ್ಲ ಲೋಕವಾದಿ ನೀವೆಲ್ಲರೂ ಉಳಿದು ಬಂದಿದ್ದೆ. ಕ್ಷೇಮಕರ ಕೌರವರೆಂಬ ಕುನ್ನಿಗಳ ಪ್ರಾಣವನ್ನು ತಿನ್ನುವುದಕ್ಕೆ ಕಾರಣವಿತ್ತು. ಎನ್ನ ಮಗಳು ಬಿಟ್ಟು ಬರುವುದಕ್ಕೆ ನಿನ್ನ ಮನಸ್ಸಿಗೆ ಗೊತ್ತಿತ್ತು. ಅಭಿಮಾನ್ಯವೇನು ಬಿಟ್ಟಿಯ ಮಗನೇ, ಅವನ ಮೇಲೆ ನೀನು ಏತಕ್ಕೆ ಹತ್ತ ಕಳಬಿಟ್ಟು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದವನಾಗಿದ್ದ ಇನ್ನೇನಿದೆ, ಅವನು ತನ್ನ ತಾಯಿಯ ಹೊಟ್ಟೆ ಉರಿದುಕೊಂಡು ಹೋದನು. ಸರ್ವ ಸುಖದಿಂದ ಮಾಡಿರಿ. ಕೌರವಾದಿಗಳ ಹೊಡೆದು ರಾಜ್ಯವನ್ನು ನೀವೇ ಪರಿಬಂದ್ರೆ. ಕಮ್ಮರಾದ ಧನುಂಜಯ ಅಣ್ಣನ ಧರ್ಮನಂದನ ಇಂದಿನ ಕಾಳಗದ ಆಶ್ಚರ್ಯ ಖಂಡರಾದ ರಾಜ್ಯದಿಂದ ಹೋದ ನಮ್ಮ ಸೈನ್ಯ ಸಮೂಹವಲ್ಲ ಎಂದುದರ ಹೊರದಿಂದ ಸೈನ್ಯವನ್ನು ಸರ್ವರನ್ನು ಈ ಮುಖರನ್ನಾಗಿ ಮಾಡಿದರು. ಸಾತ್ವಿಕ ರಾಜನ ರಾಜ್ಯರನ್ನು ದಶಗಣಿಸಿದರು. ಭೂಷಣೆಯಿಂದ ಹೋಗಿ ಕಾಳಗದ ಶಿವನಕ್ಕೆ ಹೊಸವೆಲ್ಲದಂತೆ ಆಯಿತು. ಹತಪಟದ ಬಾಲಿಯ ಸಾರಿಯಾದ ಭಾರತ ಆಯಿತು. ಇಂದಿನ ಕಾರ್ಯ ವ್ಯಕ್ತ ಪಡವಿಪನಾದ ಧರ್ಮಜನೇ, ಏನು ನೋಡಿ ನೋಡಿದ ಫಲವೇನು? ಸಾಕಿನ್ನು ಒಡೆಯನಿಲ್ಲದ ವಸ್ತುವಾದನು. ಪುತ್ರ ಶೋಕ ಎಷ್ಟು ಒಡೆದುಕೊಂಡು ಫಲವೇನು? ಬಡ ಬಡರೆ ಪುಣ್ಯಗಳ ಪದಗಳಿನ ಪಡೆದ ಒಡೆದು ದುರಂತನವನ ತದ ಮಾಡಿದ ಹಿಡಿದವನ ಜೀವಕ್ಕೆ ಸಚ್ಚಗಾರ ದಕ್ಕನೆ ಏಳುವ ಕೋಪ ರಮಸುವ ಎಕ್ಕಳವಾಗಿ ಮನವು ಕಟ್ಟುವುದು ಧರ್ಮನಗರ. ಶೀಘ್ರವಾಗಿ ಸರಿಯದ ಕೋಪಿಸಲ ಧರ್ಮನಂದನ ಸಿಂಧಭೂಪಾಲನೆಂಬ ಸೈನ್ಯವೇ ಗಂಡನ ಪ್ರಾಣಕ್ಕೆ ಮೂಲವಾದ ಇಂದ್ರ ಸಂಜಾತ ಋತುಗಳ ಜರುಪದೆ ಪೀಠ ಅಣ್ಣನಾದ ಧರ್ಮನಂದನ ಸೈನ್ಯವನೆಂಬ ಮದಾಂಧರಿ ಎಲ್ಲ ಮಗನ ಮೇಲೆ ಮಾಡಿದರೆ ಅಷ್ಟೊಂದು ದೌರ್ಜನ್ಯ. ನಾಡ ಅರವಿಂದ ಆತನ ಅಸ್ತಮಿಸುವುದೊಳಗಾಗಿ ಸೈನ್ಯವನ ದುಶ್ಚಿಂತೆಗಳ ಮಸ್ತಕವನ್ನು ಕಟ್ಟಿದ ನಾನು ಆಡಿದ ಭಾಷೆಯನ್ನು ಕೇಳಲಿಲ್ಲ. ಸೈನ್ಯವನು ಅರಣ ದುರ್ಗದೊಳಗಿರಲಿ, ರವಿಯ ಮನೆ ಹೋಗಲಿ, ಪಡುವನ ತೊಲಗುವ ಮುನ್ನ ಅವನನ್ನು ಕೊಲ್ಲದಿದ್ದರೆ ದೂರವಾದ ಹಣವು ರಕ್ತಕ್ಕದ ಭೇದವಾದ ಹಿಂಸಪರಗೆದಿಸುವ ದುರ್ಗದಿರುವುದು. ಅರವಿಂದ ಭಾವ ಪುರಂದರದಿ ಗಂಧರ್ವ ಲೋಕ ಒಕ್ಕರ ಸೈನ್ಯವನ ಕಣ್ಣರು ಹೊರಗಡಿಯನ್ನು ಶಪಥಗೊಂಡಿದ. ಇದಕ್ಕೆ ತಪ್ಪಿದರೆ ಅಗ್ನಿ ಪ್ರವೇಶದಿಂದ ಇದು ಮತ್ತೆ ಕಾಯಂ ಕೈಸಿ ಬಿಡಬಲ್ಲ ಧರ್ಮನಂದನ ಕೇರಳ ವಚನ ಕೆಲ ಸಾರಥಿ ನಿರ್ಜರಾದೀಪ ನಂದನನಾದ ಅರ್ಜುನನು ಮಾಡಿದನು ಪ್ರತಿಜ್ಞೆ. ದೌರ್ಜನ್ಯನಾದ ಸೈನ್ಯವನ್ನು ಸ್ಥಿರ ಹರೆಗಡಿಯುವುದಕ್ಕೆ ಮಾಡಬೇಕು ಯುಕ್ತಿಯನ್ನು. ಧನುಂಜಯನ ಕೋರಿಕೆಯನ್ನು ನೆರವೇರಿಸುವುದಕ್ಕೆ ಕಾರಣನು ನಾನು. ಈ ಸಮಯದಲ್ಲಿ ಪಾಂಡವರ ಎತ್ತರಕ್ಕೆ ಹೋಗಬೇಕೆಂದು
ಭಕ್ತನಾದ ಧರ್ಮನಂದನ, ಬಿಡುಬಿಡು ನಿನ್ನ ಮನದ ಯೋಚನ. ಪ್ರಪಂಚದಲ್ಲಿ ದೈವಾಜ್ಞೆ ಎಂದುಂಟಾದ ಮರಣ ತಪ್ಪಿಸಿಕೊಳ್ಳುವುದಕ್ಕೆ ದಾರಿಂದಲೂ ಸಾಧ್ಯವಿಲ್ಲ. ನೀನು ಏಕಿಯಾಗಿ ಚಿಂತೆ ಮಾಡಿದರೆ ಬಂದ ಫಲವೇನು? ಧರ್ಮನಂದನ, ಮಗನಿಂದಲೇ ದುಃಖ, ಮಗನಿಗೋಸ್ಕರವೇ ಧನವನ್ನು ಕೂಡಿಸಬೇಕೆಂದು ಹಗಲಿರುಳು ಮಾಡುವರು ಲೆಕ್ಕ. ಮಗನಿಂದಲೇ ಪ್ರಾಣಾಂತದವರೆಗೆ ಕಾಣರು ಸುಖ, ಮಗನಿಗೋಸ್ಕರವೇ ಬಡವರ ಬಾಯಿ ಬಡಿದು ಗಳಿಸುವರು ರೊಕ್ಕ. ಧರ್ಮಜ, ಪರಮಾತ್ಮ ದೈವಾಧೀನದಿಂದ ಮಗನ ಮಡಿದು ಹೋದರೆ ನಿನ್ನಂತೆ ಮಾಡುವರು ದುಃಖ. ಧರ್ಮಜ, ಪರಮಾತ್ಮ ಪ್ರಥಮದಲ್ಲಿ ಮಗನು ಹುಟ್ಟಿಲ್ಲವೆಂಬುದು ಪುತ್ರ ವಾಂಛಿತ್ತವೆಂಬ ಆದಿ ಚಿಂತೆ. ನಂತರ ಪ್ರಾಸಾಸವು ಸುಖವಾಗಬೇಕೆಂಬುದು ದ್ವಿತೀಯ ಚಿಂತೆ. ಧರ್ಮಜ, ನಾರಾಯಣ ಅಲ್ಲಿಂದ ಕೂಸಿಗೆ ಗ್ರಹ ದೋಷಗಳು ಬರಲು ಬಗೆ ಬಗೆಯಿಂದ ವೈದ್ಯರ ಮನೆಗೆ ತಿರುಗಾಡುವುದು ತೃತೀಯ ಚಿಂತೆ. ಯಮನಂದನ, ಪರಮಾತ್ಮ ನಂತರ ಏನು ಬಡತನವಿದ್ದರೂ ಮಗನನ್ನು ವಿದ್ಯಾವಂತನನ್ನಾಗಿ ಮಾಡಬೇಕೆಂಬುದು ಚತುರ್ಥ ಚಿಂತೆ. ತದನಂತರ ಯೌವನ ದೇವಿಯು ಪ್ರಾಪ್ತವಾಗಲು ಮೆಲ್ಲನೆ ಧನಿಕರ ಮನೆಗೆ ಸುಳಿದಾಡಿ ಸಾಲವನ್ನಾದರೂ ಮಾಡಿ ವಿವಾಹವೆಸಗಬೇಕೆನ್ನುವುದು ಪಂಚಮ ಚಿಂತೆ. ಅಲ್ಲಿಂದ ಬಾಳಿಗೆಂಪೇಳುವುದಕ್ಕೆ ಹೋಗಿ ಸೊಸೆ ಮಕ್ಕಳ ಕೈಯಲ್ಲಿ ಕೋಳೇಲಿ ಒಡಿಸಿಕೊಂಡು ಮೂಲೆಯಲ್ಲಿ ಕುಂತು ಚಿಂತೆ ಮಾಡುವುದು ಆರನೇ ಚಿಂತೆ. ದೈವಾಧೀನದಿಂದ ಮಗನು ಮಡಿದು ಹೋದರೆ ಅಯ್ಯೋ ನನ್ನ ಮನೆ ನಾವೇ ಮುರಿಯಿತೆಂದು ಗೋಳಾಡುವುದು ಏಳನೇ ಚಿಂತೆ. ಧರ್ಮಜ, ತನ್ನ ನಿಜವನ್ನು ತಾನು ನೋಡಿಕೊಂಡರೆ ಜನನಿ ಜನಕರೆಂಬರ್ಯಾರು, ಪುತ್ರ ಮಿತ್ರ ಪುತ್ರರೆಂಬರು ಕಮಲ ಪತ್ರದಲ್ಲಿ ಜನದ ಗುಳ್ಳಿಯಂತೆ ಜೀವನವು ಬಹು ಚಪಲವಾದದ್ದು. ಸತಿಸುತರೆಂಬರು ಸಂಜೆ ಕೂಟದಂತೆ ಬಯಲಾಗಿ ಹೋಗತಕ್ಕದ್ದು. ಸಿರಿ ಇದ್ದರೆ ತಾನು ಸಂಭಾಷಿಸಿದ ಧನವೆಂಬ ಮಾಂಸವನ್ನು ಅಪರಿಸುತ್ತ ಯೋಚಿಸುತ್ತ ಕೂಚಬೇಕು ಸ್ತ್ರೀ ಪುತ್ರಾದಿಗಳೆಂಬ ಗ್ರಂಥಗಳು. ಧರ್ಮಜ, ಪರಮಾತ್ಮ ಕೈ ಬಿಟ್ಟು ಹೋದ ಫಲಕ್ಕೆ ನೀನು ಆಶೆಪಟ್ಟು ಮುಡುಕಬಹುದೇ? ಇದು ನಿನಗೆ ತಿಳಿಯದು ಧರ್ಮವೂ ಬಾ, ಬಿಡು ನಿನ್ನ ಪುತ್ರದ ದುಃಖದ ತಾಪ. ಕಪಟ ನಾಟಕನಾದ ಶ್ರೀಕೃಷ್ಣ ಪುತ್ರ ಶೋಕವನ್ನು ಬಿಡಿಸುವುದಕ್ಕೆ ಉಪಶಾಂತಿ ಹೇಳುವುದಕ್ಕೆ ಬಂದಿಯೇನೋ ವೀಕ್ಷಣ? ಹೌದಪ್ಪ ಭೀಮಸೇನ, ಇಂದಿನ ಅವಧಿ ಅಭಿಮಾನ್ಯನನ್ನು ಕೌರವಾದಿಗಳಿಂದ ಕೊಲ್ಲಿಸಿದಿ, ಈಗ ಏನೋ ಅರಿಯತವನ್ನಂತೆ ಹೇಳುವುದಕ್ಕೆ ಬಂದಿರುವ ಸುದ್ದಿ ನಗದರನೇ ಭೀಮಸೇನೇ, ಜಗಜ್ಜೀವ ಜಾಲಾಂಗಗಳಿಗೆ ಸೂತ್ರಧಾರನಾಗಿ ಮಗನಾದ ಅಭಿಮಾನ್ಯನನ್ನು ಕಾಪಾಡುವುದೊಂದು ನಿನಗೆ ಅತಿಶಯವೇ? ನಿನ್ನ ಮಾಯಾಕಾರದಲ್ಲಿ ಇದೆ ಎನಗೇನು ಇಲ್ಲ. ನೀನು ನಿನ್ನ ತಾಯಿಯನ್ನು ಕೊಂದ ಮಾಯಾಕಾರನು ನೀನು ಸೋದರನಾದ ಅಭಿಮಾನ್ಯನನ್ನು ಉಳಿಸುವೇನ ಮುರಾರಿ? ನಿನ್ನ ಮಾತು ನಾನೆಂದಿಗೂ ನಂಬಲಾರೆನೋ ಕುರಿ. ಸುಭದ್ರ, ಭಲೆ ಭೀಮನೇ, ಭಲೆ ಭೀಮನೇ, ಭಲೆ ಭೀಮನೇ, ಭಲೆ ಭೀಮನೇ, ಖಾಲಿ ಮಾತುಗಳು ಆಡುವುದೇಕೆ? ಭಲೆ ಭೀಮನೇ, ಖಾಲಿ ಮಾತುಗಳು ಆಡುವುದೇಕೆ? ಸುಮ್ಮನೆ ಲೋಕೋದಾರನ ಮಹಿಮೆಯ ನರಿಯ ಕುಡಿಯುವುದೇಕೆ ಗಮ್ಮನೆ? ಲೋಕೋದಾರನ ಮಹಿಮೆಯ ನರಿಯ ಕುಡಿಯುವುದೇಕೆ ಗಮ್ಮನೆ? ಭಲೆ ಭೀಮನೇ,
ಮೂರ್ಖತನ. ನಿನಗೇನು ಪುತ್ರ ಶೋಕದ ಭ್ರಾಂತಿಯೋ ಇಲ್ಲವೇ ಐಶ್ವರ್ಯ ಭ್ರಷ್ಟರಾದ ಪುತ್ರ ಶೋಕ ಕೃಷ್ಣ ಭೀಮಸೇನ ಕೃಷ್ಣ ಇಲ್ಲವೇ ಅರಣ್ಯದೊಳ ಕಂಡ ಹಣ್ಣು ಕಾಯಿಗಳನ್ನು ತಿಂದು ಮತಿಭ್ರಮಣೆಯು ಆಯುಷ್ಯ ಮುಗಿದ ಅಭಿಮನ್ಯುವಿನ ಮರಣ ಹೊಂದಿದರೆ ಎನ್ನ ಮೇಲೆ ಎಷ್ಟು ಕೋಪವೆತ್ತಕ್ಕರು ಹೋದರ ನಾನೇನು ಮಾಡಿಲ್ಲ ಅಭಿಮನ್ಯುವಿನ ಸಂಹಾರ. ನಿಮ್ಮ ಪ್ರಾಣಕ್ಕೋಸ್ಕರವಾಗಿ ದ್ವಾರಕೆಯನ್ನು ಬಿಟ್ಟು ನಿಮಗೆ ಬಿಟ್ಟಿ ದುಡಿಯುವೆ. ನಿಮ್ಮ ಮನೋಭಾಗ್ಯವನ್ನು ಕೈಗೂಡಿಸುತ್ತಾ ಬಂದಿರೋ ರುಕೋದರ ಎನ್ನ ಕಡೆ ತಪ್ಪೇನಿದ್ದರೆ ನಿನಗೆ ತಿಳಿದರೆ ಹೇಳು, ಇಲ್ಲವೇ ಬಲ್ಲವರಾದರನ್ನು ಕೇಳು. ನಾರಾಯಣ ಬಿಡು ಬಿಡು ನಿನ್ನ ಕಪಟದ ಗುಣ. ಸಕಲ ಅಂತರಯಾಮಿಯಾಗಿ ಸುಕುಮಾರನನ್ನು ಕೌರವರ ಬಲ ನಿಖರದೊಳಗೆ ಸಂಹಾರ ಮಾಡಿಸಿದಿ. ನಮಗೆಲ್ಲದ ದುಃಖವನ್ನು ತಂದೊಡ್ಡಿದೆ. ಗೊಲ್ಲ ತೀರ ಪಲ್ ಬೆಣ್ಣೆಯಂ ಕದ್ದು ತಿಂದ ಪುಲ್ಲಾಲೋಚನೆ ನಿನ್ನ ಗುಣವೆಲ್ಲ ನಾವು ಬಂದೇನು. ನನ್ನ ಗುಣ ನೀನೇನು ಬಲ್ಲಿಯೋ. ಸಕಲ ಹೃದಯ ಅಂತ ಗತನಾಗಿ ಅಭಿಮಾನ್ಯನನ್ನು ಕೌರವಾದಿಗಳಿಂದ ಕೊಲ್ಲಿಸಿದಿ. ಈಗ ಸಹೋದರಿಯಾದ ಸುಭದ್ರೆಯನ್ನು ದುಃಖಾಜ್ಞೆ ಒಳಗಿರಿಸಿ ನಮ್ಮಣ್ಣ ತಮ್ಮಂದಿರಿಗೆ ಕಣ್ಣೀರು ತರಿಸಿ ಇಂಥ ಅನ್ಯಾಯ ಮಾಡಬಹುದೇ ಶ್ರೀಕೃಷ್ಣರಾಯ? ಎಲ್ಲರಲ್ಲಿ ಮಾಡಿದಂತೆ ನಿನ್ನ ಚಮತ್ಕಾರ ಎನ್ನ ಮುಂದೆ ತೋರು ಬಂದರೆ ನಿನ್ನ ದ್ವಾರಕಾಪುರವನ್ನು ನಿನ್ನ ಅಗ್ರಜಬಲ ರಾಮ ಮೊದಲಾದ ಎಂದವರ ಪರಿವಾರವನ್ನೆಲ್ಲ ಶಿರ ಸಮುದ್ರಕ್ಕೆ ಒತ್ತಾಯದಿದ್ದರೆ ನಾರಾಯಣ ಎನ್ನ ಕರದಲ್ಲಿ ಮರೆಯುವ ಕಥೆಯನ್ನು ನೋಡಿ ಮಾತನಾಡೋ ಈ ಕ್ಷಣ. ಬಗಾರಿಯೇ ಮುಖನಾಗಿ ಒಳಗನು ಚಕ್ರಪಾಣಿಯ ಮೇಲೆ ವಿಕ್ರಮನಂತಕರ ನಿಖರದ ಕಥೆಯನ್ನೆತ್ತಿ ತೋರಿಸುವಂತೆ ಸ್ವಲ್ಪ ತಾಳು. ನಿನ್ನ ಯುದ್ಧದ ಪದ್ಮವ್ಯೂಹದ ಮುಂಭಾಗದೊಳಿದ್ದ ಜಯದ್ರಥನೊಡನೆ ಏನಾಯಿತು ನಿನ್ನ ಭಾವ? ಅದನ್ನು ನನಗೆ ಮೊದಲು ಹೇಳಿ ರುಕೋದರ ಬಿಡುವಿಲ್ಲ ಭೀಕರ. ಜಡಜಾಕ್ಷನೇ ಬಕಾರಿಯೇ ನೀದಾವ ದೃಢ ವಿಕ್ರಮನು ಕಾದಾಡಲಾರದೆ ಓಡಿ ಹೋಗಿ ಕಾಲಯಮನನ್ನು ಕೊಲ್ಲಿದಿ. ಒದಮನೆತನೇ ಕದನ ಮಾಡದೆ ಮುದುಕೈಟವರನ್ನು ಬೇಡಿಕೊಳ್ಳಿದಿ. ನಗದರನೇ ಕಾಳಗವನ್ಯ ಸಗದ ಮಗದನ್ನು ಕೈ ಮಾಡಿ ಕೊಲ್ಲಿಸಿದಿ. ಉಚ್ಚದ್ಬಲರಾದ ರಾಕ್ಷಸರ ದೆಬ್ಬೆಗೆ ನಿದ್ರೆಯಂ ತರೆದು ಮುದ್ದು ಮುಖಿಯರಾದ ಕೊಲ್ಲಂತಿಯರನ್ನು ಕದ್ದೊಯ್ಯನೆಂದು ವಾರದಿ ಮಧ್ಯದಲ್ಲಿ ಮನೆಗಟ್ಟಿದಿ. ಸೂರ ಪದ್ಮಾದಿಗಳ ದೆಬ್ಬೆಗೆ ಬಿದ್ದವ ಮಾಡದೆ ಓಡಿ ಹೋಗಿ ಅತ್ರಿಜಾವರನು ಭದ್ರವಾದ ರೂಪವನ್ನು ಪಡೆದ ಈ ಮದ್ಬಲಶಾಲಿಗೆ ಬೆಣ್ಣೆಯಂ ಕತ್ತು ತಿಂದ ಸುದ್ದಿಯನ್ನು ಬೆಳೆವಿಯಲು ಪದ್ಮಾಕ್ಷನೇ ನಿನ್ನ ಉದ್ದರಟೆ ಮಾತುಗಳು ಕೇಳಿದರೆ ಎನ್ನ ಋತು ಜಡ ಜಾತದಲ್ಲಿ ಅಡಗಿದ ಕೋಪವು ಎದ್ದು ಬರುವುದು ನೋಡಬೇಕಲ್ಲ. ರೋಷಬದ್ಧರಾದ ರಕ್ಕಸರೊಡನೆ ಯುದ್ಧ ಮಾಡಲಾರದೆ ಸಮುದ್ರ ಮಧ್ಯದಲ್ಲಿ ಅಡಗಿ ಕುಳಿತಿದ್ದಿ ಎಂದು ಮಾತನಾಡಿದರೆ ಬಂದ ಫಲವೇ. ಮದ್ಯಪಾನಿಗಳಾಗಿ ದೇವತಾದಿಗಳಿಗೆ ಉಪದ್ರವ ಕೊಟ್ಟ ಕ್ಷುದ್ರ ರಕ್ಕಸರನ್ನು ಹದ್ದು ಪಾಲು ಮಾಡಿ ತತ್ಫಲದ ಭಕ್ತರನ್ನು ಉದ್ಧರಿಸಿದೆನು. ನಿನ್ನಂತೆ ಅರ್ಧನಾರೇಶ್ವರನ ಮೆಚ್ಚಿಸಿ ವೃತ್ತರೂಪಂ ಪಡೆದ ಕಾರಣ ಜಯದ್ರಥನನ್ನು ಗೆದ್ದ ವೀರಾದಿ ವೀರ ನೀನಲ್ಲವೇ ಮಾರುತಿ. ಸಾಕು ಬಿಡಿ ಹತಕ್ಕೆ ಮಾತನಾಡುತ್ತೆ ಜನಾರ್ದನ ಬಕಾರಿಯೇ. ಆ ರಜತಾದ್ರಿ ವಾಸನಂ ಅರ್ಧನಾರೇಶ್ವರನೆಂದಾಡಿದೆಯಲ್ಲ, ಆತನು ನಿನ್ನಂತೆ ಪೂರ್ಣ ನಾರೇಶ್ವರನಾದಂತನಲ್ಲ. ಬುದ್ಧಿ ಶೂನ್ಯನಾದ ಕೌರವರ ಬಲ ಸಮೂಹ ಕಲಕಿ ಜಯದ್ರಥನನ್ನು ಹೇಳುತ್ತಿದ್ದನು. ಸಿಂಧು ದೇಶ ದೀಪನೆಂಬ ಸೈಂದೇವನು ಒಂದು ದಿನವು ರುದ್ರ ರೂಪವನ್ನು ಪಡೆದು ನಮ್ಮನ್ನು ಗೆದ್ದಿರುವನು. ಚಾರಾಚೂರೋಕ್ತದಲ್ಲಿ ನಿನಗಿಂತಲೂ ಸೂರ್ಯರ್ಯಾರಿಯರು ನಾರಾಯಣ. ನೀನೇ ಅವರ ಖಂಡ ಮಾಂಸಗಳನ್ನು ತಿಂದು ಪುಂಡ ರಕ್ಕಸಿ ಎಂಬ ಹೆಂಡತಿಯನ್ನಾಗಿ ಮಾಡಿಕೊಂಡವನಿಗೆ ಈ ಪುಂಡರೀಕಾಕ್ಷಕನ ನೆಲೆಯು ಕಂಡುಬರುವುದು. ರಾಜ್ಯ ಭಂಡಾರವನ್ನು ಕಳೆದುಕೊಂಡು ಭೂಮಂಡಲಗಳು ತಿರುಗೊಂಡವನಿಗೆ ಜ್ಞಾನವನ್ನು ಕೊಂಡು ಪ್ರಕಾಶಿಸುವುದು. ಸಾಕು ಬಿಡು ವಾಯುನಂದನ, ವಿವೇಕವಿಲ್ಲದೆ ಮಾತನಾಡಿದರೆ ಬಂದ ಫಲವೇನು ಈ ಕ್ಷಣ. ಕೃಷ್ಣ ಭೀಮಸೇನ, ನಿನ್ನಂತೆ ಕರಣಿ ಮಗಳನ್ನು ಮದುವೆ ಮಾಡಿಕೊಂಡವರ್ಯಾರು? ನಿನ್ನಂತೆ ಇಡಂಬಿಯನ್ನು ಮಾಡಿಕೊಂಡವರ್ಯಾರು? ನಿನ್ನದು ನೋಡಿದರೆ ಊರಿಳೆಲ್ಲ ಬಿಡು ಬಿಡು ನಿನ್ನ ಗಾರೂಡಿತನವನ್ನು ಬೇಗನೆ. ಕುಂದರನ ಏನೆಯಾದ ಜಲಂಧರ ಸೂರನ ಸತಿ ಮೃಂದೆಗೆ ಮನಸೋತು ರತಿ ವಿಲಾಸದಿ ಮತಿ ಮಸಣಿಸಿ ಪರಸತಿಯರನ್ನೇ ಬಯಸಿರುವಿನೇ.
ವಿಷಜಕ್ಷಣೆ ಅಸುರ ವಾಯುಸುತನೇ ಅಸುರಾರಿ ಎಂದು ಬರೆದು ಹೆಸರನ್ನು ಹೊಂದಿರುವಿ ದಾರೋಳ್ ಸರಿಯಾಗಿ ವಿತ್ತವನ್ನೆಸಿಗಿರುವಿ ಏನು ಮರವರ್ತನ ಸಾಕು ಮಾಡಿ ನಿನ್ನ ಅವಸರ ಹೀನ ನುಡಿಯ ನುಡಿವರೆ ಭೀಮ ಹೀನ ನುಡಿಯ ನುಡಿವರೆ ಭೀಮ ಹೀನ ನುಡಿಯ ನುಡಿವರೆ ಭೀಮ ಹೀನ ನುಡಿಯ ನುಡಿವರೆ ಭೀಮ ಕೂಳಿಗೆ ಮಾತ್ರ ನೀನು ನಿಸೀಮ ಕೂಳಿಗೆ ಮಾತ್ರ ನೀನು ನಿಸೀಮ ಹೀನ ನುಡಿಯ ನುಡಿವರೆ ಭೀಮ ಭೀಮಸೇನ ಹೇಳುವನು ಕೇಳು ಪುಂಡರಟ್ಟ ಸರನು ಚೆಂಡಾಡಿರುವೆನು ಪುಂಡರಟ್ಟ ಸರನು ಪುಂಡರಟ್ಟ ಸರನು ಪುಂಡರಟ್ಟ ಸರನು ಚೆಂಡಾಡಿರುವೆನು ಶ್ರೇಷ್ಠವತ್ತರನು ಉದ್ಧರಿಸಿದೆನು ಶ್ರೇಷ್ಠವತ್ತರನು ಉದ್ಧರಿಸಿದೆನು ಎಲ್ಲ ಪರಾದವ ಎನಿಸುವರೇನು ಎಲ್ಲ ಪರಾದವ ಎನಿಸುವರೇನು ಹಿನ ನುಡಿಯ ನುಡಿವರೆ ಭೀಮ ಹಿನ ನುಡಿಯ ನುಡಿವರೆ ಭೀಮ ಕೂಳಿಗೆ ಮಾತ್ರ ನೀನು ನಿಸೀಮ ಕೂಳಿಗೆ ಮಾತ್ರ ನೀನು ನಿಸೀಮ ಹಿನ ನುಡಿಯ ನುಡಿವರೆ ಭೀಮ ಹಿನ ನುಡಿಯ ಹಿನ ನುಡಿಯ ಹಿನ ನುಡಿಯ ನುಡಿವರೆ ಭೀಮ ಎಲ್ಲ ತಿಂಡಿಕೋರನೇ ಮಾಯಕಾರನೇ ಕೆಂಡದ ಒಳಗೊಂಡ ಕರುವಾಯುವ ಪುಂಡ ರಕ್ಕಸನೆಂಬ ಜೀವದ ಎಣ್ಣಿಗಳನ್ನು ಪ್ರಚಂಡವಾದ ಚಂಡ್ರಮಸಿ ಖಂಡನದಿ ಭೂಪುರಾತರ ಖಂಡಂ ಖಂಡಿಸಿ ಚಂಡಾಗಿರುವೆ ಪುಂಡರೀಕಾಕ್ಷನೇ ನೀ ಯಾವ ರಣಗೋರ್ತನನೆಂದೆನ್ನಬಹುದೇ ನಿನ್ನಂತೆ ಬಕಾಸುರನಿಗೆ ಮಾಡಿದ ಬಂಡಿ ಹನ್ನಮಂ ತಿಂದ ಗಂಡುಗಲಿ ಯಾರು ರುಕೋದರ ಉಳ ಪಾಂಡ್ಯನೆಂಬ ಧೀರ ಪುಂಡರೀಕಾಕ್ಷನೇ ತಿಂಡಿಕೋರನೇ ಬಕನಿಗೆ ಮಾಡಿದ ಬಂಡಿ ಬಂಡಿ ಅನ್ನ ತಿಂದದ್ದು ಎನ್ನದೇನು ಅತಿಶಯ ಚರಾಚರ ಬ್ರಹ್ಮಾಂಡ ಪಿಂಡವನಲ್ಲ ನಿನ್ನಂತೆ ಉದರ ಮಂಡಲದಲ್ಲಿ ಅಡಗಿಸಿರುವ ತಿಂಡಿ ಬಾಕನು ನಾನೇನಲ್ಲ ನೀಶಾಚಾರನಾದ ಹಿರಣ್ಯ ಕಸಿಬಿನ ಬದುರು ಚೀಳಿ ಏಚಿಕೆ ಇಲ್ಲದ ರಾಕ್ಷಸನಂತೆ ರಕ್ತಾಪಾನ ಮಾಡಿ ಒಡಲೋದಿ ಎಲ್ಲವ ಕೇಶವ ಬಲ್ಲೆನು ಹೋಗಲಿಲ್ಲ ಬಿಡುವ ನೀಲಂಪಾದಿಗಳಿಗೆ ದಾಳಿಯ ನಿಟ್ಟು ಕೂಳು ರಕ್ಕಸನೊಬ್ಬ ಬಸರು ಸೀಳಿ ರಕ್ತಾಪಾನ ಮಾಡಿ ನರಸಿಂಹಲೀಲೆಯನ್ನು ತೋರಿಸುವೆನು ನಿನ್ನಂತೆ ಕ್ಷೋಣಿಸನಾದ ವಿರಾಟನಲ್ಲಿ ಬಾಣಿಸನಾಗಿ ಬಾಳಿ ಬಂದಿರುವನೇನು ಬಿಡು ವಾಯುನಂದನ ಬಿಡು ನಿನ್ನ ಮನದ ಯೋಚನ ಪದ್ಮಾಕ್ಷನೇ ಭೀಮಸೇನನೇ ಮುದ್ದು ಮುಖಿಯರಿಲ್ಲದ್ದು ನೋಡಿ ಬೆಣ್ಣೆ ಮುದ್ದೆ ಪಲ್ಗನ್ಯಗಳ ಮೇದು ನಿನ್ನಂತೆ ಕೈ ಮುದ್ದಿಗೆ ಗೋವುಗಳನ್ನು ಕಾಯ್ದು ಬಂದಿದ್ದೇನೇನು ನಿನ್ನ ಚಾರ ಬುದ್ಧಿಯು ಇಲ್ಲಿ ಯಾರ್ಯಾರಿಯರು ದೇವಕಿಯ ಬಾಲ ನಿನ್ನಲ್ಲಿರುವುದೆಲ್ಲ ಮರಳುಗೊಳಿಸುವಂತ ಮಾಯಾಜಲ ಸರ್ಪಸೈನ ನಿನ್ನ ತಪ್ಪು ಒಪ್ಪುಗಳು ಎಣಿಸುವುದಕ್ಕೆ ಕುಂತರೆ ಒತ್ತು ಸಾಲದ ಮಾಧವ ಬಿಡು ನಿನ್ನ ಎದುರು ವಾಯುನಂದನ ಏಕಿಂತ ಬಿಗುಮಾನ ವಾಯುನಂದನ ಏಕಿಂತ ಬಿಗುಮಾನ ವಾಯುನಂದನ ಎಲ್ಲ ಪರಾಧವ ಎನಿಸುವರೇನು ಎಲ್ಲ ಪರಾಧವ ಎನಿಸುವರೇನು ವಾಯುನಂದನ ಏಕಿಂತ ಬಿಗುಮಾನ ವಾಯುನಂದನ
ತೋರಿಸಿದಾಗ ತಟ್ಟನ ಬೆರಳಿಗೆ ಉಂಗುರಂ ಕೊಟ್ಟಿದ್ದು ಒಂದು ತಪ್ಪು. ಸುಭದ್ರ ಬಿಡವ ಬಲಭದ್ರಗೆ ನೀತಿ ಎಂಬೋಧಿಸಿ ನಿನ್ನ ಅನುಜನಾದ ಮಧ್ಯಮ ಪಾಂಡವನಿಗೆ ನಿನ್ನ ಸಹೋದರಿಯಾದ ಸುಭದ್ರ ದೇವಿಯನ್ನು ಕೊಟ್ಟಿದ್ದು ಒಂದು ತಪ್ಪು. ಎನ್ನ ಅಂತಃಕರಣದಿಂದ ಕೊಟ್ಟಿರಬಹುದು. ಬೋರಾಣ್ಣದಿ ಕಣ್ಮಣಿಯ ಹಣ್ಣು ಮೊದಲೆತ್ತ ಸ್ಥಾನಕ್ಕೇರಿಸಿ ನಿಮ್ಮ 5 ಮಂದಿ ಅಣ್ಣ ತಮ್ಮಂದಿರನ್ನು ಕಾಲಾವಧಿ ಕಾಯ್ದುಕೊಂಡು ಬಂದಿದ್ದು ಇದು ಒಂದು ತಪ್ಪು. ಭೀಮಸೇನ ಬೀನವನದಲ್ಲಿ ಕುಪಿತದ ಶಾಪ ಕೊಡಲು ಬಂದ ದುರ್ವಾಸನೆಂಬ ತಪೋಧನ ಹಾಸ್ಯ ಮಾಡಿ ಹಿಂದಕ್ಕೆ ಕಳಿಸಿದ್ದು ಇದು ಒಂದು ದೊಡ್ಡ ತಪ್ಪು. ಗಂಡುಗಲಿ ನಿನ್ನ ಅನುಜನಾದ ಮಧ್ಯಮ ಪಾಂಡವನಿಗೆ ಎಲ್ಲರ ಮಕ್ಕಳಂ ಬಿಟ್ಟು ಬೈಲ ಬಂಡೆಯ ಮೂಡಿಸಿದ್ದು ಇದು ಮತ್ತೆ ಮೊದಲನೇ ತಪ್ಪು. ಏನು ಮಾತನಾಡುವ ಕೃಷ್ಣ? ಕುಂತಿ ಪುತ್ರನೇ, ಸುಭದ್ರಾ ಕಾಂತನೇ, ಇನ್ನು ಅನಂತ ತಪ್ಪುಗಳಿವೆ. ಪಾಪ ನೀನಾಗಲಿಕ್ಕೆ ಸೈರಿಸಿಕೊಂಡು ಬಂದಿರುವ ಭೀಮಸೇನ, ಸೈರಿಸು ಶ್ರೀ ಕೃಷ್ಣನ ತಪ್ಪುಗಳನ್ನು ಈ ಕ್ಷಣ. ಕೃಷ್ಣ ಲೀಲಾ ನಟನೆಯಿಂದ ನಾಟಕ ಸೂತ್ರಧಾರನಾಗಿ ಯಾತಕ್ಕಾಡುವೆಯೋ ಎನ್ನ ಮನಕ್ಕೆ ನಾಟುವಂತೆ ಇಂಥ ಏಟು ಮಾತುಗಳು ಕಲಿಯುವುದಕ್ಕೆ ಎಷ್ಟು ದಿವಸದಿಂದ ಪಾಠ ಇದ್ದಿದ್ದನ್ನು ಮಾತನಾಡಿದನಲ್ಲ ಭೀಮಸೇನ. ನಿನ್ನ ಶ್ರೇಷ್ಠವಾದ ಕಮಲದೊಳ್ ನಿಷ್ಠವುಳ್ಳವರು ಕಟ್ಟಡಿಯೋಳಿದ್ದರು ಅವರ ಕಷ್ಟಗಳನ್ನು ಪರಿಹರಿಸಿವಿ. ಭಕ್ತವತ್ಸಲನೆಂಬ ಬಿರಿದಿಗೆ ಹಾನಿ ಬಾರದಂತೆ ಯಾರ್ಯಾರ ಇಷ್ಟಪಟ್ಟ ಕಾರ್ಯಗಳಲ್ಲಿ ನಿಂತು ದಿಟ್ಟವಾಗಿ ನಡೆಸಿವಿ. ಭಕ್ತವತ್ಸಲನೆಂಬ ಬಿರುದು ಬಂದಿರುವ ಕಾರಣ ಎತ್ತಿರುವ ದಶಾವತಾರವನ್ನು ಪುರುಷೋತ್ತಮನೇ ಇಲ್ಲಿ ಬಿಟ್ಟು ದುಡಿಯುವುದು ಯಾರಿಗೆ? ಎಂತ ನಿಷ್ಠೂರದ ನುಡಿಗಳನ್ನಾಡಿದರೆ ಸಾಕು ಮಾಡು ಸುಮ್ಮನೆ. ಬಾಲಕನಾದ ಧ್ರುವನಿಗೆ ಮೇಲಾದ ಪಡವಿನ್ನೇತಕ್ಕೆ ನೇಮಿಸಿದಿ. ಬಲಶಾಲಿಯಾಗಿದ್ದ ಬಲ ಚಕ್ರವರ್ತಿಯ ಬಾಗಿಲನ್ನೇತಕ್ಕೆ ಕಾದಿ. ಜಗಜಾಕ್ಷರೇ, ನಿನ್ನ ಪಾತ ಜಡ ಅಂಗಗಳಲ್ಲಿ ಮನೆವೆರಗಿದ ಕಟಗಲಿ ಪಾರ್ಥದನ್ನು ಮಡದಿ ಮಕ್ಕಳನ್ನು ತೊರೆದು ನರನ ರಥವನ್ನು ಓಡಾಡಿ ನಡೆಸಿದಿ. ಭಕ್ತ ವಸ್ತಲನೆಂಬ ಬಿರಿದಿಗೆ ಹಾನಿ ಬಾರದಂತೆ ನರನಿಗೆ ಸಾರಥಿಯಾಗಿರುವಿ. ಭ್ರಷ್ಟ ಕೌರವರೊಡನೆ ನಿನ್ನ ಇಷ್ಟದಿಂದ ಮಗನನ್ನು ನಷ್ಟ ಮಾಡಿದಿ. ನಮ್ಮ ಹೊಟ್ಟೆ ಒಳಗೆ ಸೋಕಾಗ್ನಿ ಎಂಬ ಬೆಂಕಿಯ ಮೊಟ್ಟೆಗೆ ನಿಟ್ಟು ಮೇಲೆ ನಿಷ್ಠೂರದ ಮಾತುಗಳನ್ನಾಡವಯ್ಯ ಕೃಷ್ಣ. ಪಟ್ಟನೆ ಕೋಪಗೊಂಡರೆ ಖಂಡನದಿ ಮಂಡಲಿಗರ ಮಂಡೆಯೋಳಡಗಿದ ಮಕಟಮಂ ಖಂಡಿಸುವ ಈಗ ಎನ್ನ ಗದಾರ್ಥಂಡವು ನಿನ್ನ ಮೇಲೆ ಖಂಡಿಸುವುದು ನೋಡ. ಕಂಜಾಕ್ಷರೇ, ನಿನಗೆ ನಾನು ಅಂಜುವನಲ್ಲೋ, ನಿನಗೆ ನಾನು ಅಂಜುವನಲ್ಲೋ. ರಂಜೀಪ ಕೆಂಜಳ ಶಿವನಂಜಲಿ ಬದ್ಧರಾದ ಭಕ್ತ ಸಂಜೀವನಾಗಲಿಲ್ಲವೇ? ಕಳ ಶಿರೋಮಣಿಯಲಾದ ಬಾಣಾಸೂರನ ಭಕ್ತಿಗೆ ಮೆಚ್ಚಿ ಅಪರಾಂಬಕನ ಅವನ ಬಾಗಿಲನ್ನು ಕಾಯಲಿಲ್ಲವೇ? ಶ್ರೇಷ್ಠ ಭಕ್ತ ಶಿರೋಮಣಿಯಲಾದ ಪೆಟ್ಟಮ್ಮನ ಇಟ್ಟಿನ ದೋಷಗಾಗಿ ಅಷ್ಟಮೂರ್ತಿ ಕೆರೆ ಕಟ್ಟಿಗೆ ಮಣ್ಣುವರಲ್ಲವೇ? ಅಂಬುಜಾಕ್ಷೆಯಾದ ಪರನಾರಿ ಎಂಬವರ ಅಂಗನೆಯ ಕುಂಭ ಕುಸುಮವನ್ನು ನೋಡಿ ಶಿವಲಿಂಗವೆಂದು ಅಂಬಲಿಸಿ ನಂಬೆ ಹಣ್ಣನ್ನು ಪೂಜಿಸಿದರೆ ಆ ಸಾಂಬ ಶಿವನು ಅವನಿಗೆ ಪಡವಿಯನ್ನು ಕೊಡಲಿಲ್ಲವೇ? ಏ ಕೃಷ್ಣ, ಭೀಮಸೇನ, ಇದೇ ಫಲ್ಗುಣನಿಗೆ ಪಾಲಾಕ್ಷರು ಪಾಸುಪಥಸ್ತ್ರವನ್ನು ಕೊಡಲಿಲ್ಲವೇ? ಭಕ್ತ ರಕ್ಷಮಣಿ ಎಂಬ ಬಿರುದು ಕಟ್ಟಿ ಎನಗೊಂದು ಉಂಗುರ ಕೊಟ್ಟೆನೆಂದು ಗಟ್ಟಿಯಾಗಿ ಬರುವುದಕ್ಕೆ ನಿನಗೆ ಸ್ವಲ್ಪ ನಾಚಿಕೆ ಹುಟ್ಟಲಿಲ್ಲವೇ? ನಾರಾಯಣ, ಭೀಮಸೇನ, ನೀನು ನಿನ್ನ ಅಷ್ಟಭಾರಿಯರು ಬಿಟ್ಟ ವಸ್ತ್ರವರ್ಣಗಳೆಲ್ಲ ಎನ್ನ ಹೊಟ್ಟೆ ಒಳಗೆ ಒತ್ತಿಟ್ಟಿಸಿ ಸಾಲವನ್ನು ತಂದು ಸಂರಕ್ಷಣೆ ಮಾಡುವುದನ್ನು ಮರೆತೆಯ? ಸೃಷ್ಟಿ ಸ್ಥಿತಿ ಲಯಕ್ಕೆಲ್ಲ ಕಾರಣಕರ್ತನೆಂದು ಶ್ರೇಷ್ಠವಾದ ಸುದ್ದಿ ತಂತಿಗಳಿಗೆಲ್ಲ ಹಾಗಾದರೆ ಸುಳ್ಳು ಮಾಡುವೆಯೇನೋ? ಕಪ್ಪು ಬಣ್ಣವುಳ್ಳ ಕೃಷ್ಣ ಎನ್ನ ಮನವೊಪ್ಪದ ತಪ್ಪು ಒಪ್ಪುಗಳನ್ನು ನುಡಿದರೆ ಈಗ ಎನ್ನ ಗದಾರ್ಥಂಡು ಎಪ್ಪತ್ತು ಮಳ ತೂಕದೊಂದಪ್ಪೋಗದೆ ನಿನ್ನ ಮೇಲೆ ಕುಪ್ಪಳಿಸುವುದರ ಸಪ್ಪ ಸೈನ ನಿನ್ನ ದರ್ಪಕ್ಕೆ ಹಚ್ಚಿರಲ್ಲ ಈ ಕಲಿಬೀರ ಸೇನು. ಧರ್ಮಜ, ನನಗೆ ಗದೆಯನ್ನು ತೋರಿಸುವನು ನೋಡು ನಿನ್ನ ಅನುಜ ಯುಧಿಷ್ಠರ. ನಿನ್ನ ಅನುಜನಾದ ಭೀಮನಿಗೆ ಕೆತ್ತಿದಂತಿಲ್ಲ, ಗಟ್ಟಿಯಾಗಿ ಮಾತನಾಡುವನಲ್ಲ. ಎನ್ನನ್ನು ನೋಡಿ ಅಲ್ಲೂ ಉಗ್ರದಿಂದಿರುವ ಭೀಮನಿಗೆ ಶೀಘ್ರದ ಶಾಂತಿ ಎಂಬೋಧಿಸುವ ಧರ್ಮರಾಯ ರುಬೋದರನ ಮಾತು ಬಹುನಯ. ಸಹೋದರರಾದ ರುಬೋದರನೇ, ಅಣ್ಣ ಧರ್ಮನಂದನೇ, ಏಳಾದಿದ್ದು
ನಮ್ಮ ಕಟ್ಟಳೆಯ ಮೀರುವನಲ್ಲವೆಂದು ಹೊಟ್ಟೆಯ ಮೇಲೆ ಸಾರಣೆ ಮಾಡಿವೆ. ಬಿಡುಬಿಡುವಣ್ಣ, ಈ ಪಕ್ಷಿ ವಾಹನ ದಕ್ಷಿಣವೇ ಇವನು ಪಾಂಡವರ ಪಕ್ಷವನ್ನಾಗಿದ್ದರೆ ಅಭಿಮಾನ್ಯುವಿನ ಪ್ರಾಣವೇ. ಶೋಣೀಶನಾದ ಕೌರವನ ಬಲದೊಳಗೆ ಜಾಣನಾದ ಅಭಿಮನ್ಯನನ್ನು ಗೋಣು ಮುರಿದು ಏನು ಕಾಣದಂತೆ ಮಾತನಾಡುವ ಈ ಮಾಯಕಾರನು ನ್ಯಾಯವಂತನೇನು? ತತ್ತರ ಪಡೆದ ಪರ್ವತವನ್ನೆತ್ತಿ ನೆತ್ತಿಯ ಮೇಲೆ ಮುತ್ಕಜ ಕಮನಿಯರೆಂಬ ಗೊಲ್ಲಂತಿಯರನ್ನು ಮಾತ್ರ ಸಲಿಗಿದನು. ಪಾರ್ಥನ ಪುತ್ರನ ಮೇಲೆ ಅನ್ಯಾಯ ಮಾಡಿದನು. ತತ್ತೇಶ ಕೋಟಿ ದೇವತೆಗಳೇ ಪರಿಹರಿಸಿ ಪಾಲಿಸಿ ಉತ್ತಮ ಮತಿಯುತಳಾದ ಸಹೋದರಿಯ ಮಗನನ್ನು ಮಾತ್ರ ಮೂರ್ತಿಗೆ ತುತ್ತು ಮಾಡಿದನು. ಈ ಪುಣ್ಯಾತ್ಮನು ಕಾರ್ಮಡಿಮಿಯೋಳ್ ಮಗನಿಗೆ ಸಿಲುಕಿದ ಕರಿಯ ಗೌರ ಬಂಧನವನ್ನು ಚಾತುರ್ಯದಿಂದ ತಪ್ಪಿಸಿ ಅದರ ಪ್ರಾಣವನ್ನುಳಿಸಿದನು. ಈ ನಾರಾಯಣನು ಸೋದರಳಿಯನ ಮೇಲೆ ಕರುಣೆ ಇಲ್ಲದೆ ಹೋಗಿದೆ. ದೂರದೊಳಗೆ ಕೌರವನ ಕಡೆಯಿಂದ ಕೂಸಿನ ಕೊರಳನ್ನು ಕೊಯಿಸಿದನು. ದೇವತ ನಂಬಿಟ್ಟು ನರನಾದವನಿಗೆ ಬಂಧುಗಳೊಳಗೆ ಅಗೌರವ ಮಾಡಿದಾತನು. ಈತ ಅಣ್ಣ, ಈತನಂತಹ ಮರ್ಯಾದೆವಂತನಾಗಿದ್ದರೆ ಉತ್ತಮ ಗೊಲ್ಲಂತಿಯರನ್ನು ಬೆತ್ತಲು ನಿಲ್ಲಿಸಿ ಮರದ ಮೇಲೆ ಹಚ್ಚಿ ನೋಡಿ. ಈತನಂತ ಸತ್ಯವಂತನಾಗಿದ್ದರೆ ಎತ್ತ ತಾಯಿಯ ಕುತ್ತಿಗೆಯನ್ನು ಕೊಯ್ದಾನೇನು? ಈತನಂತ ಬಲವಂತನಾಗಿದ್ದರೆ 3 ಅಡಿ ಭೂದಾನ ಬೇಡಿ ಬಲ ಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದಾನೇನು? ಈತನಂತ ಕುಲವಂತನಾಗಿದ್ದರೆ ಕುಲಹೀನರಲ್ಲಿ ಬಳಕೆ ಮಾಡ್ಯಾನೇನು? ಈತನಂತ ಕಲಿವಂತನಾಗಿದ್ದರೆ ಕಳ್ಳರಿಗೆ ಸೋತು ಎಪ್ಪಲಾಯನಕ್ಕೆ ಮೈಪಟ್ಟಾನೇನು? ದುರಹೇಡಿ ಎಂಬೆನೇ ರಾಕ್ಷಸಂತಕರೆಂಬ ಹೆಸರು ಬಂದಿರುವ ದೊರೆ ಎಂದನೇ ನನನಿಗೆ ಸಾರಥಿಯಾಗಿರುವ ಹಿರಿಯನೆಂದರೆ ದೇವಕಿಗೆ ತರುಳನಾಗಿರುವನು. ಹಿರಿಯನೆಂದರೆ ಜಗಕ್ಕೆ ಹಿರಿಯನಾಗಿರುವನು. ಅಣ್ಣ, ಈ ಕಮಲದ ಕಣ್ಣುಳ್ಳ ಕೃಷ್ಣನು ಬಣ್ಣವುಳ್ಳ ಹೆಣ್ಣಾಗಿ ರಾಕ್ಷಸರ ಕುಲವೆಲ್ಲ ಸನ್ನೆ ಮಾಡಿದ ಪುಣ್ಯಾತ್ಮನಲ್ಲವೇ? ಅಯ್ಯೋ, ಮಗನ ಮುಖವನ್ನಾದರೂ ನೋಡಿದ ಚೆನ್ನಿಗನಾದ ಅಭಿಮಾನ್ಯುವಿನ ಕಾಳಗದಿ ಕಾಣೆನೆಂದು ನಿನ್ನ ಮುಂದೆ ಬಣ್ಣದ ಮಾತುಗಳನ್ನಾಡುವನಲ್ಲ. ಈ ಕೃಷ್ಣನು ನಿನ್ನ ಹಠವು ತೀರಿ ತಂದು ದುಟವಾಗಿ ನುಡಿದರೆ ಭೀಮನು ಬಲು ಗಟ್ಟಿಯನೆಂದು ನಿನ್ನ ಮುಂದೆ ಎನ್ನನ್ನು ದೂರುವನನ್ನ. ಏನು ಮಾಡಲಿ ನಾನು? ಅಮ್ಮ ಸುಭದ್ರಾದೇವಿ, ನಿಮ್ಮ ಅಣ್ಣ ನಮ್ಮ ಕಪಟ ಬುದ್ಧಿಯು ಏನ ಕಾಣದಂತೆ ಮರಣವಾದ ನಿನ್ನ ಮಗನ ಸುದ್ದಿಯನ್ನು ಹೇಳುವುದಕ್ಕೆ ಒಂದು ಮುದಿ ಅಜ್ಜಿನ ಮೇಲೆ ಕುಳಿತುಕೊಂಡು ಬಂದಿರುವನು. ಪಾಪ ಎದ್ದು ಬಂದು ಒಂದು ಮುದ್ದಿನ ಮಾತನಾಡಮ್ಮ ಪಲ್ವಣನ ರಾಣಿ ಪಡಬೇಡಿ. ಅಣ್ಣನಾದ ಶ್ರೀಹರಿ, ಸಹೋದರಿಯಾದ ಸುಭದ್ರಾದೇವಿ, ಎಂತಹ ಅನ್ಯಾಯವನ್ನು ಮಾಡಿಬಿಟ್ಟೆ ಅಲ್ಲ ಅಣ್ಣ. ನಾನೇನು ಮಾಡಿದೆ ನಮ್ಮ ತಂಗಿ? ಅಣ್ಣಯ್ಯ, ಸಹೋದರಿ, ಏನೇನು ಮಾಡಿರುವೆನೆಂದು ಎನ್ನನ್ನು ಕೇಳುತ್ತಿರುವೆಯ ಅಣ್ಣಯ್ಯ? ಹೌದು ಮಾತೆ. ಮಾಡುವುದನ್ನೆಲ್ಲ ಮಾಡಿ ಈ ರೀತಿ ಅಣ್ಣನ್ನು ಕೇಳಬಹುದೇ ಅಣ್ಣಯ್ಯ? ಹಾಗೆಲ್ಲ ಅನ್ನಬಾರದು ತಂಗಿಯಮ್ಮ. ಶ್ರೀಹರಿ, ಸಹೋದರಿ, ಚೆನ್ನಾಗಿ ಕೇಳು.